ಕ್ರಿಸ್ತನಲ್ಲಿ ಪ್ರಿಯರೇ, ಆಶೀರ್ವದಿಸಲ್ಪಟ್ಟಂಥ ಈ ಒಳ್ಳೆಯ ದಿನದಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ವಂದನೆ ತಿಳಿಸ್ಕೊಂತಾನಾಗಿದ್ದೇನೆ. ಈ ಚಿಕ್ಕ ಸಂದೇಶ ನಿಮ್ಮ ಮುಂದೆ ತರೋದಕ್ಕೆ ಬಹಳ ಸಂತೋಷವಾಗಿದ್ದೇನೆ. 1ನೇ ಪೇತ್ರ ಬರೆದ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ 15ನೇ ವಚನ 16ನೇ ವಚನ ನಾವು ಧ್ಯಾನ ಮಾಡುವಂತರಾಗಿರೋಣ. ನಿಮ್ಮನ್ನು ಕರೆದ ಆತನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ವಿಧೇಯರಾಗಿ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿದೆಯಲ್ಲ. ದೇವರಿಗೆ ಸ್ತೋತ್ರವಾಗಲಿ. ನಾವು ಯೋಸಪ್ಪನ ಚರಿತ್ರೆ ನಾವು ತೆಗೆದುಕೊಳ್ಳುವುದಾದರೆ, ಯಾಕೋಬ ಮಗನಾಗಿರುವಂಥ ಯೋಸಪ್ಪನು ತನ್ನ ಅಣ್ಣ ತಮ್ಮಂದರಿಂದ 20 ರೂಪಾಯಿಗೆ ಮಾರಲ್ಪಟ್ಟಿರ್ತಾನೆ ಮಿದ್ಯಾನರಿಗೆ. ಆ ಮಿದ್ಯಾನರು ತಗೊಂಡೋಗಿ ಐಗುಪ್ತ ದೇಶದಲ್ಲಿ ಒಬ್ಬ ಸೇವಕನಾಗಿ ಕೆಲಸಕ್ಕೆ ನೇಮಿಸಲ್ಪಡ್ತಾರೆ. ಸೊ ಅಲ್ಲಿ ನಂಬಿಗಸ್ತನಾಗಿ ಯೋಸಪ್ಪನ ಜೀವಿತ ಮಾಡುವಂತ ಸಂದರ್ಭದಲ್ಲಿ ಯೆಹೋವನ ದಯದಿಂದ ಸ್ತೋತ್ರ, ಆ ದಣಿಯು ತನ್ನ ಆಸ್ತಿಗೆಲ್ಲ ಬಂದ್ಬಿಟ್ಟು ನೇಮಕ ಮಾಡ್ತಾರೆ 37ನೇ ಅಧ್ಯಾಯದಲ್ಲಿ. ಇನ್ನು 39ನೇ ಅಧ್ಯಾಯಕ್ಕೆ ನಾವು ಬರುವುದಾದ್ರೆ, ಆ ದನಿಯ ಹೆಂಡತಿಯಾಗಿರೋಳು ಆ ಯೋಸಪ್ಪನನ್ನು ವ್ಯಭಿಚಾರಕ್ಕೆ ಆಹ್ವಾನ ಮಾಡ್ತಾ ಇರ್ತಾಳೆ, ಒತ್ತಾಯ ಪಡಿಸ್ತಾನೆ ಇರ್ತಾಳೆ. ತನ್ನ ದನಿಯ ಹೆಂಡತಿಗೆ ವಿರೋಧವಾಗಿ, ನಾನು ದೇವ್ರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ ಎಂದ್ಬಿಟ್ಟು ತನ್ನ ಪರಿಶುದ್ಧತೆಯನ್ನು ಕಾಪಾಡೋದಕ್ಕೆ ನಂಬಿಕಸ್ಥನಾಗಿ ದೇವ್ರ ಮುಂದೆ ನಿಲ್ಲುವಂತನಾಗಿರ್ತಾನೆ. ಇದನ್ನು ಸಹಿಸ್ಕೊಳ್ಳಕ್ಕಾಗದಿರ ದನಿಯ ಹೆಂಡತಿ ಆ ಯೋಸಪ್ಪನ ಮೇಲೆ ತನ್ನ ತಪ್ಪುಗಳನ್ನು ಹೊರಿಸಿ ಅವನ ಮೇಲೆ ಇಲ್ಲದ ಸಲ್ಲದನ್ನೆಲ್ಲ ಸುಳ್ಳನ್ನು ಹೊರಿಸುವಾಗ ಅದೆಲ್ಲ ಸಹಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಆದ್ರೆ ದನಿಗೆ ಆತನ ಯೋಸಪ್ಪನ ಮೇಲೆ ಕೋಪ ಮಾಡಿಕೊಂಡು ಸೆರೆಮನೆಯಲ್ಲಿ ಹಾಕ್ತಾನೆ. ಸೆರೆಮನೆಯಲ್ಲಿ ಹಾಕುವಾಗ 2 ವರ್ಷಗಳ ಕಾಲ ಸತತವಾಗಿ ಸೆರೆಮನೆಯಲ್ಲಿ ವಾಸ ಮಾಡ್ತಾನೆ. ಆ ಸೆರೆಮನೆಯಲ್ಲಿ ಇರುವಂತ ಆ ಯಜಮಾನನು ಕೂಡ ದೇವರ ದಯೆ ದೊರಕುವಂತ ದೇವರ ಕೃಪೆಯನ್ನು ದಯಪಾಲಿಸ್ತಾನೆ. ಆ ಫರೋಹನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನ ವಿವರಣೆ ಕೊಡುವಂತ ಕೃಪೆ ಯೋಸಪ್ಪನಿಗೆ ದೇವರು ದಯಪಾಲಿಸಿರ್ತಾನೆ. ಆ ಕೃಪೆ ದೇವರು ಯೋಸಪ್ಪನಿಗೆ ದಯಪಾಲಿಸುವಾಗ ಆ ಫರೋಹನಿಗೆ ಬಿದ್ದಂತ ಕನಸು ಜೋಯಿಸರಾಗ್ಲಿ, ಮಂತ್ರವಾದಾಗ್ಲಿ, ಶಕುನಿಯರಾಗ್ಲಿ, ಯಾರಾಗಿರ್ಲಿ ಅದು ವಿವರಣೆ ಮಾಡಕ್ಕೆ ಸಾಧ್ಯನೇ ಆಗ್ತಾ ಇದ್ದಿಲ್ಲ. ಆದ್ರೆ ಯೋಸಪ್ಪನನ್ನು ಕುರಿತು ಕರ್ಕೊಂಡು ಬಂದಾಗ ಆ ಕನಸಿನ ಅರ್ಥವನ್ನು ಸಂಪೂರ್ಣವಾಗಿ ವಿವರಣೆ ದಯಪಾಲಿಸುವಂತ ದೇವ್ರ ಕೃಪೆ ದಯಪಾಲಿಸ್ತಾನೆ. ಇದು ಫರೋಹನನ್ನು ಮೆಚ್ಚುತ್ತಾನೆ, ಒಪ್ಪಿಕೊಳ್ಳುತ್ತಾನೆ. ಕರ್ತನಿಗೆ ಸ್ತೋತ್ರವಲ್ಲಿ. ಐಗುಪ್ತ ದೇಶದಿಂದ ಯಾವ ಮನುಷ್ಯರ ಮೂಲಕ ತಳ್ಳಲ್ಪಟ್ಟನೋ ಅದೇ ರೀತಿಯಲ್ಲಿ ಸರ್ವಾಧಿಕಾರಿಯಾಗಿ ನೇಮಿಸುತ್ತೆ ಅವ್ರ ಕೃಪೆಯನ್ನು ದಯಪಾಲಿಸ್ತಾನೆ. ಅಲ್ಲಿ ಸರ್ವಾಧಿಕಾರಿಯಾಗಿ ದೇವರು ನೇಮಿಸಲ್ಪಡುವಾಗ ನಂಬಿಗಸ್ತನಾಗಿ ಪರಿಶುದ್ಧವಾಗಿ ಸಾಕ್ಷಿಯಾಗಿ ನಿಲ್ಲಿಸಕ್ಕೆ ದೇವರು ದಯಪಾಲಿಸುವಂತನಾಗಿರ್ತಾನೆ. ದೇವರಿಗೆ ಸೋದರಲ್ಲಿ ಏನ್ ಕಾಣಲ್ಪಡುತ್ತೆ ಅಂದ್ರೆ, ಅಣ್ಣ ತಮ್ಮಂದರಿಂದ ತಳ್ಳಲ್ಪಟ್ಟಿರ್ತಾನೆ, ಮಾರಲ್ಪಟ್ಟಿರ್ತಾನೆ. ದಣಿಗೆ ನಂಬಿಗಸ್ತನಾಗಿರ್ತಾನೆ. ಯಾವ ಪಾಪ ಮಾಡಕ್ಕೆ ಒಪ್ಪದೆ, ದೇವ್ರ ವಿರೋಧವಾಗಿ ಪಾಪ ಮಾಡಕ್ಕೆ ಒಪ್ಪದೆ ಪರಿಶುದ್ಧವಾದ ಜೀವನ ಮಾಡ್ತಾನೆ. 2 ವರ್ಷ ಸೆರೆಮನೆಗೆ ಹೋಗ್ತಾನೆ. ಕನಸಿನನ್ನು ವಿವರಣೆ ಮಾಡ್ತಾನೆ. ಯೆಹೋವನ ದಯೆ ಯೋಸಪ್ಪನ ಮೇಲೆ ಇರುವಾಗ ಎಲ್ಲರಿಂದ ತಳ್ಳಲ್ಪಟ್ಟರು ಕೂಡ ಐಗುಪ್ತ ದೇಶಕ್ಕೆ ದೇವರು ಸರ್ವಾಧಿಕಾರಿಗೆ ನೇಮಿಸಕ್ಕೆ ದೇವರು ದಯ ತೋರಿಸ್ತಾನೆ. ಈ ಸಂದೇಶ ಕೇಳುವಂತ ನಿಮ್ಮನ್ನು, ನಿಮ್ಮ ಕುಟುಂಬನೂ ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ನಾವು ಪರಿಶುದ್ಧರಾಗಿರುವಾಗ ದೇವರ ದಯೆ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಇರುವಾಗ ಎಲ್ಲ ಸ್ಥಳಗಳಲ್ಲಿ ದೇವರು ಸಮೃದ್ಧಿಗೊಳಿಸು, ಅಭಿವೃದ್ಧಿಗೊಳಿಸು ದೇವರ ಕರದಲ್ಲಿ ಸಾಧ್ಯ. 1 ನಿಮಿಷ ನಾವು ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಪರಲೋಕ ಬುಲಕವನ್ನು ಉಂಟು ಮಾಡಿದ ಸರ್ವಶಕ್ತಿಯುಳ್ಳ ನನ್ನ ಕರ್ತನೆ ಯೇಸುವೆ, ಯೋಸಪ್ಪನ ಜೀವಿತದಲ್ಲಿ ಯಾವ ರೀತಿ ತನ್ನ ಪರಿಶುದ್ಧತೆಯನ್ನು ಕಾಪಾಡೋಕ್ಕೋಸ್ಕರ 2 ವರ್ಷ ಸೆರೆಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಯೆಹೋವನ ದಯೆ ಯೋಸಪ್ಪನ ಮೇಲೆ ಇರುವಾಗ ಕರ್ತನೆ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯಾಗಿ ನೇಮಿಸಲ್ಪಟ್ಟ ಅಂತ ಕೃಪೆಯನ್ನು ದಯಪಾಲಿಸಿ ಸ್ತೋತ್ರ ಮಾಡ್ತೇನೆ. ಯೋಸಪ್ಪನ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಈ ಸಂದೇಶವನ್ನು ಕೇಳುವಂತ ಪ್ರತಿಯೊಂದು ಕುಟುಂಬಗಳು, ಪ್ರತಿಯೊಂದೊಬ್ಬರ ಜೀವಿತದಲ್ಲಿ ಅದೇ ರೀತಿಯಾಗಿ ಒಂದು ಆಶೀರ್ವಾದ, ಒಂದು ಬಿಡುಗಡೆ, ಸಮಾಧಾನ, ಜಯವನ್ನು ದಯಪಾಲಿಸುವಂತನಾಗಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ತಂದೆ.